ಮತ್ತೆ ಏನೋ ನಂದಿನಿ ಮನ್ಸು ಮಾಡಿ ಮದುವೆ ಒಪ್ಕೊಂಡಳೆ ಕಣಪ್ಪ. ಹ್ಞೂ ಆಮೇಲೆ ಬೋಳ್ಸೋದು ಬ್ಯಾಡ ಗಿಡ ಅಂದ್ಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಗಂಡನ ಕಡೆಯಲ್ಲಿ ಫೋನ್ ಮಾಡಿಬಿಟ್ಟು ಏನು ಅವತ್ತು ಕೇಸರಿ ಅವತ್ತು ಬಿಟ್ಟು ತಿನ್ಕೊಂಡು ಹೋಗಾರೆ ಒಬ್ಬರಿಬ್ಬರು ಮತ್ತೆ ಏನು ಮಾಡೋಕ್ಕೆ ಕೊಡೋದು ತೊಡೋದು ಏನು ಇಲ್ವಲ್ವಾ? ಅವರೂ ದೊಡ್ಡದಾಗ ಮದುವೆ ಮಾಡ್ಕೊಳ್ಳೋದು ಬೇಡ ಒಂದು ಅರ್ಧ ಮಸ್ತಲ್ಲಿ ಮಾಡ್ಕೊಳ್ಳೋದು ಅಂತ ಅಂತಿದ್ರು. ಎಲ್ಲ ಹಂಗಂತಿದ್ರು. ಇಲ್ಲಾಂದರೆ ಚಿತ್ರದಲ್ಲೇ ಮದುವೆ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ, ಅವ್ರು ಇಷ್ಟಪ್ಪ, ನಮ್ದು ಏನೂ ಇಲ್ಲ ಅಲ್ವಾ? ಗಂಡಿಗೆ ಫೋನ್ ಮಾಡಿ ಹೇಳ್ಬಿಡ್ಬೇಕಿತ್ತು ಕಣ ನೀನು, ಶಾಸ್ತ್ರ ಸಂಬಂಧ ಕೇಳ್ಬಿಡದ. ಶಾಸ್ತ್ರ ಕೇಳಕತ್ತದೆ ಬಿಡು. ಆಮೇಲೆ ಮದುವೆಗಿದ್ವಿ ತಲೆ ಕೆಡ್ಸ್ಕೊಬಿಡಕ್ಕೆ ನಾವು ಎಲ್ಲ ನಾವು ಯಾಕೆ ಮಾಡ್ಕೊತಾರೆ? ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ನಂದಿನಿ ಹೂ ಅನ್ನೋದೊಂದು ಬೇಕಾಗಿತ್ತು ಅಷ್ಟೇ. ಚಿನ್ನಪ್ಪನ ಮಾಡೋಕ್ಕೆಲ್ಲವ ನಂದಿನಿ ಕರ್ಕೊ ಹೋದ್ರಂತೆ ಕಣವ, ಬಟ್ಟೆ ತರಕ್ಕೂ ಅಷ್ಟೇ ನಂದಿನಿ ಕರ್ಕೊ ಹೋದ್ರಂತೆ ಕಣವ. ಹಂಗೆ ಅಂದವ್ರೆ ಕಾರಲ್ಲಿ ನಾವು ಕರ್ಕೊ ಹೋಗ್ತೀವಿ, ನೀವು ಏನು ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಹೆಣ್ಣು ಒಪ್ಪಿಸಿ ಸಾಕು ಅಂತ ಅಂದವ್ರೆ ಕಣವ. ಇನ್ನೇನವ ಹಂಗಂದ್ರಪ್ಪ ಹಂಗಂದ್ರೆ ಅದು ಹಂಗೆ ಒಪ್ಕೊಂಡ್ರು ಅಷ್ಟು ದೊಡ್ಡ ಶ್ರೀಮಂತರು ಮನೆ ಅದೇ ಮಠ ಅದೇ ಜೋರಾಗದೆ ಅಂತಿದೆಯಲ್ಲ. ಉಸ್ಕೊಪ್ಪಲ್ವ ಅದಕ್ಕೆ ಎಲ್ಲೂ ಅಂದ್ಕೊಟ್ಟಿಲ್ಲ. ನಮ್ಮ ನಂದಿನಿ ನೋಡಿ ಒಪ್ಕೊಬಿಟ್ಟಾರೆ ಕಣವ. ಆಮೇಲೆ ಏನಂತ ತಿಳ್ಕೊತಾವ, ನಾನು ಹಂಗೆಲ್ಲ ಇಸ್ಕೊಬಾರ್ದು, ಮುರಿದು ಹೋಯ್ತದೆ, ನನಗೂ ಏನೋ ಆಸೆ ಇಲ್ಲ, ನನ್ನ ತಂಗಿ ಚೆನ್ನಾಗಿರಲಿ ಅಂತಲೇ ಆಸೆ. ಅವರು ನನಗೆ ಒಂದು ಅಂಗಡಿ ಮಡಿ ಕೊಡ್ತೀನಿ ಅಂತ ತಿಳ್ಕೊನವ, ನನ್ನ ಜೀವನಕ್ಕೆ ಅಂಗಡಿ ಮಡಿ ಕೊಡ್ತೀನಿ, ನಿಮ್ಮ ಅವ್ವ ಮಗ ಚೆನ್ನಾಗಿರಿ ಅಂತ ಅವರು ಅಂತಿದ್ರು. ಬೇಡ 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 ಹಂಗೆ ಇಸ್ಕೊಬೇಡ್ದು ಕಣಪ್ಪ, ಸಂಬಂಧದಲ್ಲಿ ಮರ್ಯಾದೆ ಸಿಕ್ಕತ್ತಿಲ್ಲ. ಬೇಕಾದ್ರೆ ನಾವು ಮದುವೆಗೆ ಮಾಡಿಬಿಟ್ಟು ಅಲ್ವಾ ಅವಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟು ನಮ್ಮ ಊರು ಹೊಲ ಅದಲ್ಲ ಅದನ್ನ ಮಾರ್ಕೊಳ್ಳೋದ ಮದುವೆಗೆ ಅಂತ ಅಂತಿದ್ದು. ಈಗೇನು ಮಾಡಕ್ಕೆ ಮಾರ್ಕೊಂಡು ದುಡ್ಡಿರೋರು ಸಿಕ್ಕಾರಲ್ಲ, ಅದಕ್ಕೆ ಒಂದಷ್ಟು ವ್ಯವಸಾಯ ಮಾಡ್ಕೊಂಡು ಹೆಂಗೋ ಕಾಲ ಕಳಿಯೋದ, ನಿನಗೆ ಒಂದೇನೋ ನ್ಯಾರ ಮಾಡ್ಬಿಡೋದ ಅಲ್ವಪ್ಪ. ಆಮೇಲೆ ಆ ಮುಂದೆ ಬರ್ಗಿರಕ್ಕಿಲ್ಲ ತಾನೇ ಇನ್ನೊಂದ್ಸತಿ. ಅವಳು ಯಾಕೆ ಬಂದಳು, ಇನ್ನೊಂದು ದಿವಸ ಹೋಗ್ಬಿಟ್ಟು ನಾವು ಎಲ್ಲ ಹೋಗ್ಬಿಟ್ಟು ಅವಳಿಗೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಡಿವೋರ್ಸ್ ಕರ್ಜಿ ಹಾಕ್ಬಿಟ್ಟು ಬಂದ್ಬಿಡ್ತಕ್ಕನವ. ಕಲ ಒಳ್ಳೇದು ಕಲ ಅವ್ರು ತಂಟೆ ಬಿಡಕ್ಕಲ್ಲ ಮಗ, ಹೇಳ್ತೀನಿ ಕೇಳು. ಬಡವ್ರ ಮನೆ ಹೆಣ್ಣು ತಗೊಂಡು ಹೋಗ್ಬೇಕು ಗೊತ್ತಾ? ದೊಡ್ಡವ್ರ ಮನೆಯವ್ರನ್ನ ಕಾಲು ಹಾಕ್ಸ್ಬಿಡ್ತಕ್ಕಲ್ಲ, ನಿಂಗೆ ಗೊತ್ತಾಗಿಲ್ಲ? ಅವರು ನಮ್ಮನ್ನ ಹಾಳುಗಳು ಮಾಡ್ಕೊಬಿಡ್ತಾರೆ ಕಣಪ್ಪ, ಹಾಳುಗಳು ಮಾಡ್ಕೊಬಿಡ್ತಾರೆ. ದೊಡ್ಡವ್ರ ಮನೆ ಸಾಮಾನ್ಯ ಥರ ಬಡವ್ರ ಮನೆ ಮದುವೆ ಮಾಡ್ಕೋಬೇಕು ನೀನು. ನಿನ್ಗೆ ಏನು ಗೊತ್ತು ನಿನಗೆ? ದೊಡ್ಡವ್ರ ಮನೆಯವ್ರು ಮದುವೆ ಮಾಡ್ಕೊಂಡ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗ್ತದಕ್ಕಲ್ಲ. 3 ಕಾಸು ಮರ್ಯಾದಿಲ್ಲ ನಿನಗೆ ನಮ್ಮ ಪರಿಸ್ಥಿತಿ ನೋಡು. ಅದೇ ಬಡವರಾಗಿದ್ರೆ ದುಡ್ಕೊಂಡು ಪಡ್ಕೊಂಡು ನೀವಿರೋ ಜಾಗದಲ್ಲಿ ಇರೋನು ಅನ್ನೋರು ನೋಡು, ದುಡ್ಡು ಕಾಸಿರೋಳು ಬೇಕಾದಂಗೆ ನೋಡ್ಕೊತಾರೆ, ಬಿಡ್ಬಿಟ್ಟು ಕಡ್ದು. ಅದಕ್ಕೆ ಅಪ್ಪ ನೀನು ಆಸೆ ಮಾಡ್ಬೇಡ ಕಣಪ್ಪ, ಆಸೆ ಮಾಡಬೇಡ, ತಂಗಿ ಅವ್ನು ನ್ಯಾರ ಮಾಡಪ್ಪ. ಕಣವ ಸರಿ ಅಂದ್ಬಿಡವ, ನಾನು ನಿರ್ಧಾರ ಮಾಡ್ಬೇಕಂತ ಬಿಡವ. ನಾನು ಅವಳು ಯಾವಾಗ ಪೊಲೀಸ್ನವ್ರನ್ನೆಲ್ಲಾನು ನಮ್ಮ ಮನೆ ಕಳಿಸಿದ್ಲು ಆಗಲಿ ನಾನು ಮನ್ಸಿಂದ ಹೊಡೆದಾಕ್ಬಿಟ್ಟೆ ಕಣವ. ಅವಳು ನಾನು ಗೊತ್ತಿಲ್ಲ ಕಣವ, ಅವಳು ಯಾರು ಅಂದ್ರೂ ಗೊತ್ತಿಲ್ಲ, ಏನಂದ್ರೂ ಗೊತ್ತಿಲ್ಲ. ಅವಳು ಒಂದು ಕೋಟಿ ಹೊತ್ಕೊಬಂದ್ರು ನಾನು ಮಾತ್ರ ಅವಳು ಮುಖ ಎತ್ತಿ ನೋಡೋಕ್ಕಾಗಲ್ಲ, ನಾನು ಕತ್ತೆತ್ತಿ ನೋಡೋಕ್ಕಿಲ್ಲ ಕಣವ. ನಾನು ಯಾಕವ ನೋಡೋಣ ಡಿವೋರ್ಸ್ಗೆ ನಾನು ಅಪ್ಲೈ ಮಾಡ್ಬಿಡ್ತೀನಿ ಕಣವ, ನಂಗೆ ಬೇಕಾಗಿಲ್ಲ ಕಣವ. ಲಾಯರ್ ಹಿಡಿದ್ಬಿಟ್ಟು ನೀನು ಬಂದ್ಬಿಡವ, ಇರೋದು ಹೇಳ್ಬಿಡವ ನೀನುವೇ. ಬೇಕಾಗಿಲ್ಲ ಕಣವ ಅವಳು ನಂಗೆ ಲೋಪರು ಸಟ್ಟಿ. ನೀನು ಹಿಂಗೆ ಅಂದಮೇಲೆ ನಾನು ನಿರ್ಧಾರ ಮಾಡ್ಕೊತೀನಿ. ನಾನು ಒಪ್ಪನಿಲ್ಲ ಮಾಡಲಿಲ್ಲ, ನನ್ನ ಮಗಳನ್ನೂ ನೋಡಲಿಲ್ಲ, ನನ್ನ ಗಂಡಿಗೆ ಏನೇನೋ ತಲೆ ಕೆಡಿಸ್ಕೊಂಡು ಓಡ್ ಬಂದವಳು ಸ್ವಾಮಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ನನ್ನ ಮನೆಗೆ ಮಾತ್ರ ಅವಳು ಬೇಕಾಗಿಲ್ಲ ಅಂತ ನಾನು ಅಂದ್ಬಿಡ್ತೀನಿ ಅಲ್ವಪ್ಪ. ಹಂಗೆ ಅಂದ್ಬಿಡ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ ಸರಿಯಾ? ಇಲ್ಲಕಲ್ಲ ಅದೇಯ ನಿನ್ನ ತಂಗಿ ಕೇಳ್ತದಲ್ಲ ಹುಡುಗ, ಅವನ ಬರೀ ಹೇಳ್ಬಿಟ್ಟಿದ್ದಿಲ್ಲಕಂತ ಮದುವೆ ಆಗಿಲ್ಲ ಅಂತ ಗೊತ್ತಿತ್ತಾದ್ರೆ ಏನೆಲ್ಲ ಮಾಡೋದು? ಯಾಕೆ ತಲೆ ಕೆಡ್ಕೊಂಡು ಡಿವೋರ್ಸ್ ತಗೊಳಕಿಲ್ವವ ನಾವು? ತಗೊಂಡ್ಮೇಲೆ ಏನಿಲ್ಲ ನಾವು ಅವಳಂದರೆ ಅವಳಿಗೆ ನಂದರೆ ನನಗೆ ಅವಳು ಇಲ್ಲಿ ಬರೋಂಗಿಲ್ಲ, ನಾನು ಅಲ್ಲಿಗೆ ಹೋಗಂಗಿಲ್ಲ ಕತೆ. ತಲೆ ಕೆಡ್ಸ್ ಅವ್ದು ಎಲ್ಲನೇ ಯಾಕವನೇ ತಲೆ ಕೆಡ್ಸ್ಕೊಂಡು ಈಗಿರೋದು ಮಾಡು. ಆಮೇಲೆ ನಂದಿನಿ ಚೆನ್ನಾಗಿ ನೋಡ್ಕೋಬೋ. ಮೊದಲೇ ಆಟ ಮಾಡ್ತಾಳೆ ಆಮೇಲೆ ಬಿಡಪ್ಪ, ಯಾಕೆ ತಲೆ ಕೆಡ್ಸ್ಕೊಂಡು? ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಹಾಡು ಹಾಡುವ, ಮುತ್ತಣ್ಣ ಹಾಡು ಹಾಡುವ, ಮುತ್ತೈದೆಯ ಕರೆಸುವ, ನನ್ನ ತಂಗಿಯ ಮದುವೆ ಬಲೆ ಜೋರು ಜೋರು ಜೋರು, ಬಲೆ ಜೋರು ಜೋರು ಜೋರು. ಹಲೋ, ನಾನು ಸೂರ್ಯ ಮಾತಾಡ್ತಾ ಇರೋದು. ನವೀನವ್ರೆ ನೀವಾ? ಗೊತ್ತಾಯ್ತು ಕತೆ ಹೇಳಿ. ನಂದಿನಿ ಅವರು ಒಪ್ಕೊಂಡ್ರ ಏನಂತ ಕೇಳೋದು ಅಂದ್ಬಿಟ್ಟು ಮಾಡಿದೆ. ಕೇಳ್ತಾ ಇದ್ರು ಏನಂದ್ರು ಹೇಳಿ ಅಂತ, ಅದಕ್ಕೆ ಮಾಡಿದೆ. ನಾನೇ ಫೋನ್ ಮಾಡೋದು ಅನ್ಕೊಂಡಿದ್ದೆ. ನಮ್ಮ ತಂಗಿ ಹೆಂಗೆ ಗೊತ್ತಾ, ನಾನು ಹಾಕಿದ್ಯಾರೆ ಡಾಟಾ ಅವಳು ಅಲ್ಲ ಅವಳು. ನಾನು ಹೇಳಿಲ್ವ ಅವತ್ತೇ ನನ್ನ ಇಷ್ಟನೇ ನನ್ನ ತಂಗಿ ಇಷ್ಟ ಅಂತ. ಮದುವೆ ಒಪ್ಕೊಂಡಾಯ್ತು, ನಾನು ಅವನು ಡಿಸ್ಕಸ್ ಮಾಡ್ತಾಯಿದ್ದೆ ಅದ್ರ ಬಗ್ಗೆನೇ ನಿಮಗೆ ಹೇಳಬೇಕು ಅಂದ್ಬಿಟ್ಟು. ಅದಕ್ಕೆ ನಾವೇನಂದರೆ ಒಪ್ಪನ ಮಾತೆಲ್ಲನೂ ಮಾಡೋದ ಅಂತ ಅಂದರೆ ಟೈಮು ಸುಮ್ಮನೆ ಮುಂದೆ ಹೊಂಟೋಯ್ತದೆ. ಅದಕ್ಕೆ ಏನು ಮಾಡೋದು ಅಂತ ಪ್ಲಾನ್ ಮಾಡ್ತಾಯಿದ್ದು, ಅಷ್ಟಕ್ಕೆ ನೀವೇ ಮಾಡಿದ್ರಿ. ನವೀನವರೇ ಅವ್ರು ಒಪ್ಕೊಂಡ್ರಲ್ಲ ಅಷ್ಟು ಸಾಕು, ಅದನ್ನೆಲ್ಲ ಅಮ್ಮ ಮಾತಾಡ್ತಾರೆ. ಸರಿ ಹಾಗೆ ನೀವು ಅಮ್ಮ ಅಂದರೆ ತುಂಬ ಮರ್ಯಾದೆ ಕೊಡ್ತೀರಾ. ನಾನು ಅಷ್ಟೇ, ನಮ್ಮ ಅವ್ವ ಅಂದರೆ ನನಗೆ ಪಂಚ ಪ್ರಾಣ. ಬೇಕಾದ್ರೆ ನಾನು ಯಾರನ್ನಾದ್ರೂ ಬಿಟ್ಬಿಡ್ತೀನಿ, ನಮ್ಮ ಅವ್ವನ ಮಾತ್ರ ನಾನು ಬಿಡೋದಿಲ್ಲ. ಅಮ್ಮನ ಕೊಡ್ತೀನಿ, ಮಾತಾಡಿ. ಅಮ್ಮ ಅದು ಏನು ಮಾಡ್ತಾ ಇದೆಯಮ್ಮ? ಅಮ್ಮ ಈಗ ಇಲ್ಲಿತ್ತು, ಅದೆಲ್ಲೋಯ್ತೋ. ನವೀನವರೇ ಬೇಜಾರು ಮಾಡ್ಕೊಬೇಡಿ. ನವೀನವರೇ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ. ಯಾಕಂಗೆ ಅಂತೀರಿ ನೀವು? ನೀವೇ ಮಾತಾಡಿ, ಪರವಾಗಿಲ್ಲ. ಏನಾದ್ರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ, ನಾನು ಅಮ್ಮ ಮತ್ತೆ ಮಾತಾಡ್ತೀನಿ. ಏನು ಹೇಳಿ? ಅಂತ್ಯದ ಏನಿಲ್ಲ, ಏನು ಅಂತ ಮುಖ್ಯವಾದ ವಿಚಾರ ಏನಿಲ್ಲ. ಅಂದರೆ ಅಪ್ಪ ಅಮ್ಮನೇ ಅದ್ರ ಬಗ್ಗೆ ಮಾತಾಡ್ತಾರೆ. ಏನು ಅಂತಂದರೆ ನಂದಿನಿಯವರು ಒಪ್ಕೊಂಡ್ರು ಏನೋ, ಆಮೇಲೆ ನೀವೆಲ್ಲ ಒಪ್ಕೊಂಡಿದ್ರೆ ತಾನೇ, ಬಲವಂತಕ್ಕೇನು ಒಪ್ಕೊಳ್ಳೋದೇನೋ ಹಿಂಸೆ ತಗೊಳಕ್ಕೆ ಹೋಗಬೇಡಿ. ನೀವು ನಿಜವಾದ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಒಪ್ಕೊಳ್ಳಿ. ನಾನು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡೋಕ್ಕಿಲ್ಲ ಅಲ್ವಾ? ಇವಾಗ ದೊಡ್ಡ ಮಾತಾಡಬೇಡಿ. ನಿಮ್ಮ ಮನಸ್ಸು ಹಾಲಿನಷ್ಟೇ ಶುದ್ಧವಾಗದೆ ಅಂತ ನನಗೆ ಗೊತ್ತು ಅಲ್ವಾ? ನಾನು ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಂಡಿವ್ನಿ. ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ ಕತೆ. ಅಮ್ಮ ಮಾತಾಡ್ತಾ ಇದ್ದೀರಾ? ನಮಸ್ಕಾರ ಅಮ್ಮ. ಅಯ್ಯೋ ನನಗೆ ಯಾಕವ ನಮಸ್ಕಾರ ಹೇಳಿರಿ? ನಾನು ಹೇಳಬೇಕು ನಿಮ್ಮ ನಮಸ್ಕಾರವೇ? ನಮಸ್ಕಾರ ಏನು ಮಾಡಕ್ಕೆ ಹೋಗ್ಬೇಡಿ ಕತೆ. ನಾನುವೇ ಒಬ್ರು ನಿಮ್ಮ ಮನೆಯೊಬ್ರು ಹಿರಿಯವರು ಅಂತ ತಿಳ್ಕೊಳ್ಳಿ. ಆಮೇಲೆ ಅಪ್ಪ ಎಲ್ಲ ಚೆನ್ನಾಗವ್ರೆ ತಾನೇ? ಅನ್ನಿ ಅದೇ ಕಮ್ಮ ಅಂದಿರಿ.
ಸರಿ, ನೀವು ಹೇಳೋದು ಒಂಥರ ಒಳ್ಳೇದೆಯಾ. ಅಂದರೆ ಇನ್ನೂ ಏನು ಗ್ಯಾರಂಟಿ ಏನೂ ಆಗಿಲ್ವಲ್ಲ, ಕನ್ಫರ್ಮ್ ಆಗಲಿ ಅಲ್ವಾ. ಯಾಕಂಗೆ ಅಂದಿರಿ ನಮ್ಮ ಮನೆಗೆ ಹಂಗೆ ಬಂದ್ರು ಸೂರ್ಯ. ಅವತ್ತಿಂದ ನಾನು ಅಳಿಯನೇ ಅನ್ಕೊಂಡಿವ್ನಿ. ನಿಜವಾಗ್ಲೂ ಅಂದ ಚಂದ ಇರೋರ್ನೆಲ್ಲರೂ ಬಂಡವಾಳ ನಾನು ನೋಡಿ ಬಿಸಾಕ್ಬಿಟ್ಟಿವ್ನಿ. ಹಿಂಗೆ ಅಂತಲೇ ಅನ್ಬೇಡಿ. ನೀವು ಕಲರ್ ಹಂಗಿದ್ರು ಅದು ನಿಮ್ಗೆ ಅನಿಸ್ಬೋದು, ನಮ್ಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ನೀವು ಕರ್ಗಿದ್ದೀರಿ ಅಂತ ಅನಿಸಿಲ್ಲ. ನೀವು ಒಳ್ಳೆಯವ್ರೆಯ. ಅದಕ್ಕಾಗಿ ನನ್ನ ಮಗಳು ಕೊಡೋಕ್ಕೆ ನಾನು ಒಪ್ಕೊಂಡಿವ್ನಿ. ನನ್ನ ಮಗ ನವೀನನು ಅಷ್ಟೇ ಒಪ್ಕೊಂಡವನೇ, ನನ್ನ ಮಗಳು ನಂದಿನೂ ಅಷ್ಟೇ ಒಪ್ಕೊಂಡವನೇ, ಆಯಿತಾ. ನೀವು ನಮ್ಮ ಮನೆಗೆ ಹೆಂಗೆ ಕಾಲಿಟ್ಕೊ ಬಂದ್ರೋ ಆವತ್ತಿನ ನಿರ್ಧಾರ ಮಾಡಿಬಿಟ್ಟಿವ್ನಿ. ನನ್ನ ಮನೆ ಹೇಳಿಯ ನೀವೇ ಅಂತ. ಸರಿಯಾ? ಒಂದು ಒಳ್ಳೇದು ಕೆಟ್ಟದಕ್ಕೆಲ್ಲ ನೀವೇ ಜವಾಬ್ದಾರು. ಸರಿಯಾ? ಇಷ್ಟು ಹೇಳಬಲ್ಲೆ ನಾನು, ಇನ್ನು ಮುಂದೆ ಕೇಳೋಕ್ಕಾಗಿಲ್ಲ. ತುಂಬ ಸಂತೋಷ ಆಯಿತು ನೀವೆಲ್ಲ ಇಷ್ಟೊಂದು ಥರ ಹೇಳೋದು ನೋಡಿ. ಸೂರ್ಯ ಅವರೇ, ನಾವೆಲ್ಲ ಒಪ್ಕೊಂಡಿವಿ ಕತೆ, ತಲೆ ಕೆಡಿಸ್ಕೊಬೇಡಿ. ಒಂದು ದಿವಸ ಶಾಸ್ತ್ರ ಕೇಳಕ್ಕೆ ಹೋಗ್ಬಿಡ್ತಾ ಬಂದ್ಬಿಡಿ ಆಯ್ತಾ. ನನಗೂ ಶಾಸ್ತ್ರ ಸಂಪ್ರದಾಯ ದೇವರು ಅಂದರೆ ಭಕ್ತಿ ಇದೆ, ಗೌರವ ಇದೆ. ಅದನ್ನ ಮೊದಲು ಅಲ್ಲಿ ಒಂದು ಒಳ್ಳೇದು ಮಾಡಿ ಆದಮೇಲೆ ನಾವು ಏನೋ ಒಂದು ಎಂಗೇಜ್ಮೆಂಟು ಏನೋ ಮಾಡ್ಕೊಳ್ಳೋದ. ಮದುವೆ ಗಿದ್ವೆ ವಿಚಾರಕ್ಕೆ ಏನಂದರೆ ಅಮ್ಮ ಅಪ್ಪ ಮಾತಾಡ್ತಾರೆ. ಮುಂದಕ್ಕೆ ಅವ್ರು ಎಲ್ಲಿ ಮದುವೆ ಮಾಡ್ಕೊಳ್ಳೋಣ, ಹೆಂಗೆ ಏನು ಅಂತ ಇರ್ತಾರೆ. ಮಾತ್ರ ದುಡ್ಡು ಬಗ್ಗೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಬೇಕಾದರೆ ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ಳಿ ನನ್ನ ಜೊತೆಗೆ, ಹೆಲ್ಪ್ ಮಾಡ್ತೀನಿ ಆಯಿತಾ. ಅದಕ್ಕೇನು ಅಪ್ಪ ಮುನ್ನೆ ಕೇಳಬೇಕಾಗಿಲ್ಲ. ಅಯ್ಯೋ, ಇಷ್ಟೇ ದೊಡ್ಡ ಮಾತಾಡ್ತಿದ್ದಿಲ್ಲ ಸೂರ್ಯ ಅವರೇ, ನನಗೆ ಏನು ಬ್ಯಾಡಿಕತೆ, ಸುಮ್ಮನಿರಿ. ಅಯ್ಯೋ, ನೀವು ಮೊದಲು ಶಾಸ್ತ್ರ ಸಂಬಂಧ ಕೇಳಿದ್ರೆ ಸುಮ್ಮನಿರಿ. ಆ ಭಗವಂತ ಒಳ್ಳೇದು ಮಾಡಿದ್ರಿ. ಏನೋ ತಿಂದ್ರೆ ದೋಸೆ ಮಾಡಿತ್ತು, ಅಮ್ಮ ತಿಂದೆ. ರಜೆ ಇತ್ತು, ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ನೋಡಿದೆ. ಹಂಗೆ ಫೋನ್ ಮಾಡಿದೆ, ಯಾವತ್ತೂ ಇರಲಿ ಅಂದ್ಬಿಟ್ಟು. ನವೀನ್ ಅವ್ರು ಏನಾದರೂ ಹೊರಗಡೆ ಬಂದರೆ ಹೊರಗಡೆ ಬರ್ತೀನಿ ನಾನು. ನಾನಾ ಬುಡಿ, ನೀವು ಕರೆದ್ರೆ ಬರಲ್ಲ ಅನ್ನೋಕ್ಕಾಯ್ತದ. ಅಮ್ಮನು ಕರ್ಕೊಂಡು ಬನ್ನಿ ಬೇಕಾ. ನಮ್ಮ ಅಮ್ಮಂಗೆಲ್ಲ ಹೊರಗಡೆ ಬರೋದಿಲ್ಲ, ನಾನು ಬೇರೆಯವ್ರ ಕರ್ಕೊಂಡು ಬನ್ನಿ. ಇಲ್ಲ 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 ಕತೆ ಸೂರ್ಯ ಅವರೇ, ಇಲ್ಲ ಕತೆ. ನಾನೇನು ಬರೆಯಕ್ಕಿಲ್ಲ, ಬಂದ್ರೆ ನವೀನ ಬರ್ತಾನೆ. ಎಷ್ಟೊಂದು ರೆಡಿಯಾಗಿ ಬರಲಿ ನಾನು. ಏನಾದ್ರು ಕೆಲಸ ಇದ್ರೆ ಮುಗಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇಕಾದ್ರೆ ಹೋಗಕ್ಕಾಯ್ತದೆ. ಆಲ್ರೆಡಿ ಅಲ್ವಾ ಇವತ್ತು ಮನೇಲೇ ಇದ್ದೆ, ನಿಮ್ಮ ಜೊತೆಲಿ ಇದ್ದಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮನಸ್ಸು ಅಂತ ಅನಿಸ್ಬೋದು. ಸರಿ ಬಂದ್ಬಿಡಿ. ಸರಿ ಮತ್ತೆ ನಾನು ಇವಾಗ ಹೊರಡ್ತೀನಿ, ಹಾಫ್ ಅನ್ ಅವರ್ ಅಲ್ಲೇ ಇರ್ತೀನಿ. ಓಕೆ ಬಾಯ್. ಓಕೆ ಬಾಯ್. ನಿಜವಾಗ್ಲೂ ಹೇಳ್ತಾಳೆ ಕಣವ, ನಂದಿನಿ ಪುಣುವಂತೆ ಕಣವ. ಒಳ್ಳೆ ಮನೆಗೆ ಸೇರ್ಕೊಡ್ಲು ಕಣವ, ಸೇರ್ಕತ್ತ ಅವ. ಅಂದ ಚಂದ ಇರೋ ಗಂಡಾಗಿದ್ರು ಯಾವ ದುರಂಕಾರ ಆಡೋರು ಕಣವ. ಪಾಪ ನೋಡವ, ಹೊರಗಡೆ ಅದು ರಜಾ ಅಂತ ಅವ್ರಿಗೆ ರಜಾ ಕೊಟ್ಟಿದ್ದಾರಂತೆ. ಅದಕ್ಕೆ ಯಾವ ಹೊರಗಡೆ ಬರೀನಿದ್ರೆ ಬನ್ನಿ ಅಂತ ಕರೀತಾರೆ ಕಣವ. ನಿನ್ನೂ ಕರ್ಕೊಬ್ರಿ ಕಣವ. ಈಗಲೇ ಬೇಡ ಕತೆ ಹೋಗು. ಆಮೇಲೆ ಕಾಸು ಕಾಪಿಗೆ ಕೊಡೋಕ್ಕೆ ಕಾಸು ಕೊಟ್ರೆ ನೀನೇ ಕೊಡ್ಕೊಂಡ. ಅವ್ರಿಗೆ ಕೊಡಿಸ್ಬೇಡ ಆಯ್ತಾ. ಕೊಡಿಸ್ಬೇಡ ಕಣಪ್ಪ, ಅವ್ರು ಚಂದಿಲ್ಲ. ಹಾಂ, ನನಗೆ ಗೊತ್ತಿಲ್ವವ, ನನಗೆ ಅಷ್ಟು ಚೀಪ್ ಅನ್ಕೊಬಿಟ್ಟಿದ್ದೀವ. ನನ್ನ ಬಡವಾಗಿರ್ಬೋದು ಕಣವ. ಟೀ ಕುಡ್ಸ್ಕೊಳ್ಳೋಂತ ಈ ಕೀಳು ಮಟ್ಟ ಕೀಳಿಲ್ಲ ಕಣವ. ನಾನೇ ಮಾಡ್ತೀನಿ ಸುಮ್ಕಿನವ. ಕಣಪ್ಪ ಹುಷಾರಾಗಿ ಹೋಗಪ್ಪ. ಏನು ಗೌರವ ಕೊಟ್ಟಾರಲ್ಲ, ಓದವ್ರೆ ಅಂತಾರೆ. ಇವತ್ತು ಓದಿರೋರು 4 ಅಕ್ಷರ ಜಾಸ್ತಿ ಆದರೆ ನೀನು ತಾನು ಅಂತ ಹಿರಿಯವ್ರು ಕಿರಿಯವ್ರನ್ನ ನೋಡ್ದಾಗ ಮಾತಾಡ್ತಾರೆ. ಅಂತಿದ್ರಲ್ಲಿ ಬನ್ನಿ ಹೋಗಿ ಅಂತಾರಲ್ಲಪ್ಪ. ಇಲ್ಲ ಕಣ್ಬಿಡು, ನನ್ನ ಮಗಳಿಗೆ ಒಳ್ಳೆ ವರನೇ ಸಿಕ್ತು ಕಣಪ್ಪ. ಅಂತಿಂತ ವರ ಅಲ್ಲ ಕಣಪ್ಪ, ಇದು ದೇವರು ಕೊಟ್ಟ ವರ ಕಣಪ್ಪ ಇದು. ಕಣವ, ಸರಿ ಕಣವ, ನೀನು ಹೇಳಿದ್ವಿ. ನೀವು ಹುಷಾರು ಕಣಪ್ಪ. ವಾ, ಅದಕ್ಕೆ ಕಾರ್ ತೊತ್ರ ಕಣವನ್ನ ಕರ್ಕೋಕೆ. ಕಾರ್ ತಂದ್ರಪ್ಪ, ಕಾರ ಅವರೇ ಬಿಟ್ಟಾರ. ಇಲ್ಲ ಕಣವ, ಓದಿ ಕೆಲಸ ತಗೊಂಡಿರೋ ಕಾರ್ ಓಡ್ಸಕ್ ಬರೀಕಿಲ್ವ. ಹಂಗೆಲ್ಲ ಕಣಪ್ಪ, ಇಲ್ವೇನೋ ಕಲಿಯುತ್ತಿಲ್ವೇನೋ ಅನ್ಕಂಡೆ. ಸುಮ್ ಕೂತ್ಕವ. ಅದಕ್ಕೆ ಹೋಗೋದ ಹೋಗ್ಬಿಡ್ಬಾ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ನೋಡ್ಕೊಂಡು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.